ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋऽಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಕೃಷ್ಣ ಪಕ್ಷ ಅಥವಾ ದಕ್ಷಿಣಾಯನದ 6 ಮಾಸಗಳು. ಈ ಕಾಲದಲ್ಲಿ ಮರಣಿಸಿದ ಸಾಧಕರು ಚಂದ್ರಲೋಕವನ್ನು ಸೇರಿ ಪುನಃ ಹಿಂದೆ ಬರುತ್ತಾರೆ. ಕೃಷ್ಣ ಎಂದರೆ ಕಪ್ಪು, ಅಂದರೆ ಕತ್ತಲು. ಕತ್ತಲಿನಲ್ಲಿ ಮರಣ ಹೊಂದಿದವರು ಚಂದ್ರಲೋಕ ಸೇರಿ ಪುನಃ ಭೂಮಿಗೆ ಬರುತ್ತಾರೆ ಎನ್ನುತ್ತಿದ್ದಾನೆ ಭಗವಂತ. ಆಷಾಢ ಹಾಗೂ ಶ್ರಾವಣದ ಮಧ್ಯೆ ಬರುವ ಕರ್ಕಾಟಕ ಸಂಕ್ರಾಂತಿಯಿಂದ ಆರಂಭವಾಗಿ ಮಕರ ಸಂಕ್ರಾಂತಿವರೆಗಿನ ಕಾಲವನ್ನು ದಕ್ಷಿಣಾಯನ ಎನ್ನಲಾಗುತ್ತದೆ. ಈ ಕಾಲದಲ್ಲಿ ಮಳೆಗಾಲವೂ ಇರುವುದಲ್ಲದೆ ಸದಾ ಕತ್ತಲೆಯ ಅನುಭವ ಹೆಚ್ಚು. ಆದರೆ ಈ ಸಮಯದಲ್ಲಿ ಪ್ರಪಂಚದ ಎಲ್ಲೆಡೆಯೂ ಒಂದೇ ಹವಾಮಾನ ಇರುತ್ತದೆ ಎಂದು ಹೇಳಲಾಗದು. ಮನುಷ್ಯ ಇಚ್ಛಾಮರಣಿ ಆಗಿರುವುದರಿಂದ ಸಾಧಕನಾದರೆ ತನ್ನ ದೇಹ ಬಿಡುವ ಸಮಯವನ್ನು ತಾನೇ ನಿರ್ಧರಿಸಿಕೊಳ್ಳಲು ಸಾಧ್ಯ. ಮಳೆಗಾಲದ ಸಮಯದಲ್ಲಿ ಮರಣ ಹೊಂದಿದರೆ ದೇಹದ ಸಂಸ್ಕಾರ ಮಾಡುವುದಕ್ಕೂ ಕಷ್ಟವಾಗುವ ಕಾರಣ ವ್ಯಕ್ತಿ ತನ್ನ ಆಧ್ಯಾತ್ಮಿಕ ಸಾಧನೆಯಿಂದ ದೇಹ ಬಿಡುವ ಸಮಯ ಉತ್ತರಾಯಣದಲ್ಲಿ ನಿರ್ಧರಿಸಿಕೊಂಡರೆ ಆತನಿಗೂ ಶಾಶ್ವತ ಲೋಕ ದೊರೆಯುವುದಲ್ಲದೆ ದೇಹ ಸಂಸ್ಕಾರ ಮಾಡುವವರಿಗೂ ಅನುಕೂಲವಾದೀತು. ಹರಿ ಓಂ ತತ್ಸತ್.